ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಮ್ಯಾಥ್ಸ್ ಆಲ್ರೆಡಿ ಫಸ್ಟ್ ಚಾಪ್ಟರ್ ಇಂಪಾರ್ಟೆಂಟ್ ಕ್ವಶನ್ಸ್ ನೋಡಿದ್ದೀವಿ. ಈಗ ನೆಕ್ಸ್ಟ್ ಚಾಪ್ಟರ್ದು ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್. ಇದು ಸುಮಾರು ಜನಕ್ಕೆ ಕಷ್ಟ ಅಂತ ನನಗೂ ಗೊತ್ತು, ಯಾಕಂದರೆ ನನಗೂ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಕಷ್ಟ ಆಗ್ತಿತ್ತು. ಇದರಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಬೇಕು ನನಗೂ ಗೊತ್ತು, ಯಾಕಂದರೆ ಇಂಪಾರ್ಟೆಂಟ್ ಕ್ವಶನ್ಸ್ ಇದ್ದರೆ ಓದ್ಕೊಂಡಾದರೂ ಹೋಗಿದ್ರೆ ಅದಾರು ಬಂದರೆ ಬರಿಬೋದು, ನಮಗಿಲ್ಲ ಚಾಯ್ಸಿಗಾರು ಬಿಡ್ಬೋದು. ಚಾಯ್ಸಿಗೆ ಬಿಟ್ಟರೆ ಇನ್ನೂ ಬೇರೆ ಪಾಠಗಳಿದ್ದಾವೆ, ಬೇರೆ ಇನ್ನೂ ಪಾಠಗಳಲ್ಲಿ ಓದ್ಕೊಂಡು ಇದನ್ನು ಒಂಚೂರು ಇಂಪಾರ್ಟೆಂಟ್ ಆದರೂ ಕಲ್ತ್ಕೊಂಡಿದ್ರೆ ಆರಾಮಾಗಿ ಬರಿಬೋದು. ಅದಕ್ಕೆ ನಾನು ಇವತ್ತು ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಹೇಳ್ಕೊಡ್ತೀನಿ. ವೀಡಿಯೋನ ಮಿಸ್ ಮಾಡಿದೆ 8 ಗಂಟೆ ನೋಡಿ, ಇಲ್ಲ ಅಂದರೆ ನಿಮ್ಮ ನೋಡಿ ಮಾರ್ಕ್ಸ್ ಹೋಯ್ತು ಅಂತ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ದು. ಯಾವುದ್ಯಾವುದೋ ವೀಡಿಯೋ ನೋಡ್ತೀರಿ 5 ನಿಮಿಷ, ಈ ವಿಡಿಯೋ ನೋಡೋಕ್ಕಾಗಲ್ವಾ? ನೋಡಿ, ಇಲ್ಲಿ ಫಸ್ಟ್ ಆಫ್ ಆಲ್ ಇದೇನಂದರೆ ಬರೀ ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಅಷ್ಟೇ. ಇಲ್ಲಿ ನೆಕ್ಸ್ಟ್ ನೋಡಿ, ಇಲ್ಲೇನು ಟೇಬಲ್ ಇದೆ, ಈ ಟೇಬಲ್ ವೆರಿ ಇಂಪಾರ್ಟೆಂಟ್. ಈ ಟೇಬಲ್ನ ಕ್ಲೀನಾಗಿ ಕಲ್ತ್ಕೊಳ್ಳಿ, ಆಯಿತಾ? ಸಬ್ ಇಂಪಾರ್ಟೆಂಟ್ ಫಾರ್ಮುಲಾಸ್ ಇದ್ದಾವೆ, ಫಾರ್ಮುಲಾಸನ್ನು ಲೀಸ್ಟ್ ಮಾಡಿದ್ದೀನಿ. ಆ ಫಾರ್ಮುಲಾಸ್ನ ಕ್ಲೀನಾಗಿ ಓದ್ಕೊಳ್ಳಿ. ಇದನ್ನು ಒಂದು ಕಡೆ ಬರೆದಿಟ್ಕೊಬಿಡಿ, ನಿಮಗೆ ಹೆಲ್ಪ್ ಆಗುತ್ತೆ. ನೋಡಿ, ಈ ಟೇಬಲ್ ಏನೈತೆ ಇದು ವೆರಿ ಇಂಪಾರ್ಟೆಂಟು. ಈ ಟೇಬಲ್ನ ಕ್ಲೀನಾಗಿ ನೋಡ್ಕೊಂಡು ನೀವೇನು ಮಾಡಿ, ಕ್ಲೀನಾಗಿ ಕಲಿತು ಒಂದು ಸತಿ ಪ್ರಾಕ್ಟೀಸ್ ಮಾಡಿ. ಈ ಸೈನ್ 1 ಇವೆಲ್ಲ ಈಸಿ ಕ್ವಶನ್ಸ್ ನೀವೇ ಸಾಲ್ವ್ ಮಾಡ್ತೀರಾ. ಮತ್ತು ಇವೇನು ಕೇಳೋಲ್ಲ ಎಕ್ಸಾಮಲ್ಲಿ. ಇದನ್ನ ಹಿಂದ್ಗಡೆ ಟೇಬಲ್ ಏನು ತೋರಿಸ್ತೆ ಅದು ವೆರಿ ಇಂಪಾರ್ಟೆಂಟ್. 1 ಮಾರ್ಕ್ಸಲ್ಲಿ ಕೇಳ್ತಾನೆ. ಚೂಸ್ ದ ಕರೆಕ್ಟ್ ಆನ್ಸರು ಅಥವಾ ಫಿಲ್ ದ ಬ್ಲ್ಯಾಂಕ್ಸಲ್ಲಿ ಕೇಳ್ತಾನೆ. ಅದಕ್ಕೆ ಅದನ್ನು ಬಾಕ್ಸ್ ಕ್ಲೀನಾಗಿ ಓದ್ಕೊಳ್ಳಿ ಮತ್ತು ಕ್ಲೀನಾಗಿ ಕಲ್ತಿರಿ, ಯಾಕಂದರೆ ಅದು ನೀವು ಏನೇ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಮಾಡ್ಬೇಕಾದ್ರೆ ಅದು ಬೇಕಾಗುತ್ತೆ, ಆಯಿತಾ? ಕ್ಲೀನಾಗಿ ಕಲ್ತ್ಕೊಳ್ಳಿ. ಈಗ ನೆಕ್ಸ್ಟು ಇಲ್ಲೇನಿದೆ, ಇದನ್ನು 2 ಮಾರ್ಕ್ಸಿಗೆ ಕೇಳ್ಬೋದು. ಇದೇನು ಈಸಿ ಇದೆ, ಮತ್ತು ನಾನು ನೋಡ್ದಂಗೆ ಇದೆಲ್ಲೂ ಕೇಳಿಲ್ಲ, ಆದರೂ ನೋಡ್ಕೊಂಡಿರಿ, ಯಾಕಂದರೆ ಈ ಕ್ವಶನ್ ಪೇಪರು ಚೇಂಜ್ ಬರ್ತಿದ್ದಾವೆ. ಅದಕ್ಕೆ ಕ್ಲೀನಾಗಿ ಓದ್ಕೊಳ್ಳಿ. ಇವೇನು ಜಾಸ್ತಿ ಇಂಪಾರ್ಟೆಂಟ್ ಕ್ವಶನ್ಸ್ ಅಂದರೆ ಅವೇ ಅಂತ ಹೇಳೋಕ್ಕಾಗಲ್ಲ ಇದರಲ್ಲಿ ಟ್ರಿಗ್ನೋಮೆಟ್ರಿಕಲ್ಲಿ. ಒಟ್ಟಿನಲ್ಲಿ ನನಗೆ ಗೊತ್ತಿರೋ ಅಂಥ ರ್ಯಾಂಡಮ್ಗಳನ್ನ ನಾನು ಹೇಳ್ತೀನಿ, ಯಾಕಂದರೆ ವೆರಿ ಇಂಪಾರ್ಟೆಂಟ್ ಕ್ವಶನ್ಸು. ನೆಕ್ಸ್ಟು ಇಲ್ಲೇನಿದ್ದಾವೆ ಅಲ್ಲಿ ಸೇಮ್ ಅದೇ ಥರ ಕ್ವಶನ್ನು. ಇಲ್ಲಿ ಇಂಪಾರ್ಟೆಂಟ್ ಅಂತ ಹಾಕಿದ್ದೀನಿ ನೋಡಿ, 3 ಕ್ವಶನ್. ಪ್ರೂವ್ ದಟ್ ಸೈನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಕಾಸ್ ಇನ್ವರ್ಸ್ ಎಕ್ಸ್ = π/2. ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್. 2 ಮಾರ್ಕ್ಸಿಗೆ ಕೇಳ್ತಾನೆ, ಇದು 2 ಮಾರ್ಕ್ಸಿಗೆ. ಅದು ಇಲ್ಲ ಟಾನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಕಾಟ್ ಇನ್ವರ್ಸ್ ಎಕ್ಸ್ = π/2, ಅಥವಾ ಕೊಸಿಕೆಂಟ್ ಇನ್ವರ್ಸ್ ಎಕ್ಸ್ ಪ್ಲಸ್ ಸೀಕೆಂಟ್ ಇನ್ವರ್ಸ್ ಎಕ್ಸ್ = π/2. ಆನ್ಸರ್ ಅದೇ ಥರ ಬರುತ್ತೆ, ನಿಮಗೆ ಒಳಗಡೆ ಡಿಫೈನ್ ಮಾಡೋದು ಗೊತ್ತಾಗಬೇಕು ಅಷ್ಟೇ. ನೋಡ್ಕೊಳ್ಬೇಕಾದ್ರೆ ಇದೇ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ಇವು 3 2 ಮಾರ್ಕ್ಸಿಗೆ ಕೊಡೋ ಅಂಥ ಸಾಧ್ಯತೆ ಇರುತ್ತದೆ, ಅದಕ್ಕೆ ಕ್ಲೀನಾಗಿ ಓದ್ಕೊಳ್ಳಿ, ಆಯಿತಾ? ನೋಡಿ, ಇಲ್ಲಿ ಏನಿದೆ, ಸೈನ್ ಇನ್ವರ್ಸ್ ಆಫ್ 2x √1 - x² = 2 ಸೈನ್ ಇನ್ವರ್ಸ್ ಎಕ್ಸ್. ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್. ಈ ಕ್ವಶನ್ ನೀವು ಓದ್ಕೊಳ್ಳೇಬೇಕು. ನೆಕ್ಸ್ಟು ಸೈನ್ ಇನ್ವರ್ಸ್ ಆಫ್ 2x √1 - x² = 2 ಕಾಸ್ ಇನ್ವರ್ಸ್ ಎಕ್ಸ್. ಇದು ವೆರಿ ಇಂಪಾರ್ಟೆಂಟ್. ಇವೆರಡು ಕ್ವಶನ್ನ ನಾನು ನೋಡ್ದಂಗೆ 2 ಮಾರ್ಕ್ಸಲ್ಲಿ ಯಾವಾಗಲೂ ಕೇಳಿದ್ದಾನೆ. ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಅಂದರೆ ಇದೆ. ನನಗೆ ಗೊತ್ತಿರೋಂಗೆ ಇವೆರಡಂತೂ ತುಂಬಾ ಇಂಪಾರ್ಟೆಂಟ್ ಕ್ವಶನು. ಇವೆರಡು ಮಿಸ್ ಮಾಡ್ದಂಗೆ ಓದ್ಕೊಳ್ಳೇಬೇಕು, ನೀವು ಕಲೀಲೇಬೇಕು. ನೆಕ್ಸ್ಟ್ ಇಲ್ಲಿ 3 ಸೈನ್ ಇನ್ವರ್ಸ್ ಎಕ್ಸ್ = ಸೈನ್ ಇನ್ವರ್ಸ್ ಆಫ್ 3x - 4x³. ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್. ಇಲ್ಲಿ 2 ಏನಿದೆ, ಇವು ಟೋಟಲ್ 4 ಕ್ವಶನಲ್ಲಿ 2 ಮಾರ್ಕ್ಸಿಗೆ 1 ಕೊಡ್ತಾನೆ. ಕ್ಲೀನಾಗಿ ಓದ್ಕೊಳ್ಳಿ, ಆಯಿತಾ? ನೆಕ್ಸ್ಟು ಇನ್ನು ಬರೋ ಅಂಥವು 3 ಮಾರ್ಕ್ಸ್. ಇದರಲ್ಲಿ 2 ಮಾರ್ಕ್ಸು 3 ಮಾರ್ಕ್ಸು 1 ಮಾರ್ಕ್ಸಿಗೆ ಕೇಳ್ತಾನೆ ಅಷ್ಟೇ. 5 ಮಾರ್ಕ್ಸಿನ ಕ್ವಶನ್ಸ್ ಯಾವುದೂ ಇಲ್ಲ. 3 ಮಾರ್ಕ್ಸಿನ ಕ್ವಶನಿಗೆ ಬಂದರೆ ಇಲ್ಲಿ ಕಷ್ಟ ಇರುತ್ತೆ. ಅದಕ್ಕೆ ನೋಡಿ, ಇದು ಇಂಪಾರ್ಟೆಂಟ್ ಕ್ವಶನ್ನು. ಇಲ್ಲಿ ಫಸ್ಟ್ 3 ಏನಿದೆ ವೆರಿ ಇಂಪಾರ್ಟೆಂಟ್ ಕ್ವಶನ್ಸು. ಸಬ್ಸ್ಟಿಟ್ಯೂಟ್ ಮಾಡಿ ಕ್ಲೀನಾಗಿ ಬರಿಬೋದು. ಇದೇನು ಈಸಿ ಕ್ವಶನ್ಸ್ ಇವು, ಕ್ಲೀನಾಗಿ ಬರೀರಿ. ಇಷ್ಟು ಬಿಟ್ಟರೆ 2 ಮಾರ್ಕ್ಸು 3 ಮಾರ್ಕ್ಸಿಗೆ ಕೇಳೋದು. ಇದರಲ್ಲೇನು ಯಾವುದೇ ಥರ 5 ಮಾರ್ಕ್ಸಿನ ಕ್ವಶನ್ ಯಾವುದೂ ಇಲ್ಲ. ಅದಕ್ಕೆ ಹೇಳ್ತಿದ್ದೀನಿ, ಒಂದು ಸ್ವಲ್ಪ ನೀವು ಒಂಚೂರು ಕಾನ್ಸಂಟ್ರೇಟ್ ತೋರಿಸಿ ಓದಿದರೆ ಆರಾಮಾಗಿ ಕಲಿಬೋದು. ನೆಕ್ಸ್ಟ್ ಪ್ರೂವ್ ದಟ್ ಟ್ಯಾನ್ ಇನ್ವರ್ಸ್ ಆಫ್ 2x / 1 - x². ಈ ಕ್ವಶನ್ ವೆರಿ ಇಂಪಾರ್ಟೆಂಟ್, 3 ಮಾರ್ಕ್ಸಿಗೆ ಕೇಳ್ತಾನೆ. ಈಗ ನೆಕ್ಸ್ಟ್ ಸಿಂಪ್ಲೆಸ್ಟ್ ಫಾರ್ಮ್ ಅಥವಾ ನಾನು ಹಿಂದ್ಗಡೆ ತೋರಿಸಿದ್ನಲ್ಲ ಆ ಕ್ವಶನಲ್ಲಿ 3 ಮಾರ್ಕ್ಸಿಗೆ ಒಂದು ಪಕ್ಕ ಇದ್ದೇ ಇರುತ್ತೆ. 1 ಅಥವಾ 2 ಕೊಡ್ತಾನೆ ಒಂದೊಂದ್ಸಲಿ. 2 ಮಾರ್ಕ್ಸಲ್ಲಂತೂ ಒಂದು ಕೊಡ್ತಾನೆ. ಮತ್ತು ಫಿಲ್ ದ ಬ್ಲ್ಯಾಂಕ್ಸು ಚೂಸ್ ದ ಕರೆಕ್ಟ್ ಆನ್ಸರ್ ಒಂದೊಂದು ಕೊಡ್ತಾನೆ. ಇಷ್ಟೇ ಇದರಲ್ಲಿ ಕೊಡೋ ಅಂಥದ್ದು. ನೆಕ್ಸ್ಟ್ ಸಿಂಪ್ಲೆಸ್ಟ್ ಫಾರ್ಮಲ್ಲಿ ಇಂಪಾರ್ಟೆಂಟ್ ಕ್ವಶನ್ ಅಂದರೆ ನೋಡಿ, ಇಲ್ಲಿ ಫಸ್ಟ್ನೇದು ಸೆಕೆಂಡ್ನೂ ಇವು ಏನು ಅಂದರೆ ಇದರಲ್ಲಿ ಯಾವುದು ಇಂಪಾರ್ಟೆಂಟ್ ಕ್ವಶನ್ ಅಂತ ಹೇಳೋಕ್ಕಾಗ. ಸಿಂಪ್ಲೆಸ್ಟ್ ಫಾರ್ಮಲ್ಲಿ ಒಂದು 3 ಮಾರ್ಕ್ಸಿಂದ ಇದ್ದೇ ಇರುತ್ತೆ. ಇಲ್ಲಿ ತೋರಿಸ್ತೀನಿ, ಅದರಲ್ಲಿ ನಂಗೆ ಗೊತ್ತಿರೋ ಟ್ಯಾನ್ ಇನ್ವರ್ಸ್ ಆಫ್ √1 - cos x / 1 + cos x ಅದೊಂದು, ಮತ್ತು ಟ್ಯಾನ್ ಇನ್ವರ್ಸ್ ಆಫ್ 1 + x² - 1 / x ಅದೊಂದು. ಅದು ಬಿಟ್ಟರೆ 5ನೇ ಕ್ವಶನು ಟ್ಯಾನ್ ಇನ್ವರ್ಸ್ ಆಫ್ cos x - sin x / cos x + sin x. ಈ ಕ್ವಶನ್ ಇವು ವೆರಿ ಇಂಪಾರ್ಟೆಂಟ್ ಕ್ವಶನ್. ಈ ಫುಲ್ ತೋರಿಸಿರ್ತೀನಿ. ಈ ಕ್ವಶನ್ಸ್ಗಳನ್ನ ಓದ್ಕೊಂಡಿರಿ. ಇದೇ ಬಂದರೂ ಬರ್ಬೋದು, ಯಾಕಂದರೆ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ಈ ಕಾನ್ಸೆಪ್ಟನ್ನ ಅರ್ಥ ಮಾಡ್ಕೊಂಡ್ರೆ ನಿಮಗೆ ಅರ್ಥ ಆಗುತ್ತೆ, ಈಸಿಯಾಗಿ ಬರಿಬೋದು. ಯಾವುದೇ ಥರ ಏನು ಟೆನ್ಷನ್ ಇಲ್ಲದೆ ಆರಾಮಾಗಿ ಬರಿಬೋದು. ಇವತ್ತಿನ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಲೈಕ್ ಮಾಡಿ, ಯಾಕಂದರೆ ಲೈಕ್ ಮಾಡಿದಷ್ಟು ನಾವು ನೆಕ್ಸ್ಟ್ ವಿಡಿಯೋ
ಮಾಡಬೇಕಾ ಬೇಡವಾ ಅಂತ ಗೊತ್ತಾಗುತ್ತೆ. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ನಮ್ಮ ಚಾನಲ್ಗೆ ಅಂದರೆ ಸಬ್ಸ್ಕ್ರೈಬ್ ಆಗಿ.